ಅರುಣಿಮಾ ಸಿನ್ಹಾ ಅಂತಕ್ಕಂಥ ಒಬ್ಬ ಅಥ್ಲೆಟಿಕ್ಸ್ ಆಟಗಾರ್ತಿ. ಆಕಿಂದ ಬಹಳ ದೊಡ್ಡ ಕನಸಿತ್ತು, ಸಾಧನೆಯನ್ನು ಮಾಡ್ತಾ ಇದ್ದಳು, ಪ್ರಾಥಮಿಕವಾಗಿ ಸಾಧನೆ ಮಾಡ್ತಾ ಇದ್ದಳು, ಬಹಳ ದೊಡ್ಡ ಕನಸಿತ್ತು. ಒಂದು ಘಟನೆ ನಡೀತು. ಇವೆಲ್ಲ ಜೀವನದಾಗ ಒಂದೊಂದು ಘಟನೆ ನಡೆದರೆ ಬದಲಾವಣೆ ಆಗ್ತದ. ನಾವೆಲ್ಲ ಕಷ್ಟ ಬಂದದ, ಹಾಂಗ ಬಂದದ, ಹಿಂಗ್ ಬಂದದ ಅಂತೇವಲ್ಲ. ಜೋ ಹೋತಾ ಹೈ ಆಗೆ ಅಚ್ಚೆ ಕೇಲಿಯೇ ಹೋತಾ ಹೈ. ಏನ್ ಈಗ ಆಗ್ಯದಲ್ಲ, ಮುಂದೆ ಒಳ್ಳೇದಕ್ಕೆ ಇದು ಆಗ್ಯದ ಅಂತ ತಿಳ್ಕೋಬೇಕು. ಆ ಹುಮ್ಮಸ್ಸು, ಆ ಉತ್ಸಾಹ ಕಳ್ಕೋಬಾರದು. ಆ ಆ ಆ ಹೆಣ್ಮಗಳದು, ಆ ಹುಡುಗಿ ಬದುಕಿನಾಗ ಒಂದು ಘಟನೆ ನಡೀತದ. ಯಾರು? ಅರುಣಿಮಾ ಸಿನ್ಹಾ ಅಂತಕ್ಕಂಥ ರೈಲ್ವೆದಾಗ ಹೋಗ್ತಿರ್ತಾಳ. ಉತ್ತರ ಪ್ರದೇಶದಲ್ಲಿ ಹೋಗ್ತಕ್ಕಂಥ ಸಂದರ್ಭದೊಳಗ 4 ಜನ ದುಷ್ಟರು ಕಾಡ್ರು ಬರ್ತಾರ. ಆಕೆಯ ಕೊರಳಲ್ಲಿರ್ತಕ್ಕಂಥ ಬಂಗಾರದ ಚೈನ್ ಅನ್ನ ಕಿತ್ಗೋಲಕ್ ಹೋಗ್ತಾರ. ಕಿತ್ಗೋಲಕ್ ಹೋದಂತ ಸಂದರ್ಭದೊಳಗ ಆಕಿನೂ ಕೂಡ ಪ್ರಯತ್ನ ಮಾಡ್ತಾಳ, ಬಿಡಿಸ್ಕೋಬೇಕಂತ. ಗಂಡಸು ಮಕ್ಕಳು 4 ಜನ ಮೊದಲೇ ಕಾಡ್ರು. ಅವ್ರು ಏನ್ ಮಾಡ್ತಾರ, ಬರೀ ಆ ಚೈನ್ ಅಷ್ಟೇ ತಗೊಳ್ಳೋದಿಲ್ಲ, ಆ ಚೈನ್ ಅನ್ನ ಕಿತ್ಕೊಂಡು ಆ ರೈಲ್ವೆ ಬಾಗಲ್ ಹತ್ರ ಕರ್ಕೊಂಡ್ ಬಂದು ಆಕಿಗೆ ನೂಕು ಬಿಡ್ತಾರ. ಟ್ರೈನ್ ಎಷ್ಟು ಸ್ಪೀಡ್ ಇರ್ತದ ಗೊತ್ತಾ? ಅದು ರಾತ್ರಿ ಟೈಮ್ 110 ಕಿಲೋಮೀಟರ್ 1 ಗಂಟೆಗೆ ಸ್ಪೀಡ್ ಹೋಗ್ತಕ್ಕಂಥ ಟ್ರೈನ್ ನಲ್ಲಿ ಆ ಹುಡುಗಿ ಕೆಳಗೆ ಬಿಡ್ತಾಳ. ಗತಿ ಏನಾಗಿರ್ಬೋದು ವಿಚಾರ ಮಾಡ್ರಿ. ಮಧ್ಯರಾತ್ರಿ. ಅದು ಎಂಥ ದುರ್ದೈವ. ಮನುಷ್ಯನಿಗೆ ಒಮ್ಮೊಮ್ಮೆ ಕೆಟ್ಟ ಸಮಯಗಳು ಬಂದು ಅಂದ್ರೆ ಹಂಗೆ ಬರ್ತಾವಂತ, ಮೇಲ ಬರ್ತಾವಂತ. ಒಮ್ಮೆ ಟೆನ್ಷನ್ ಶುರು ಆಯ್ತಂದ್ರೆ ಆಯ್ತು, ಟೆನ್ಷನ್. ಆಕಿ ಬಿದ್ದು ಬಿಡ್ತಾಳ. ಒಂದು ಪಟ್ರಿಯಿಂದ ಬಿದ್ದಾಗ ಮತ್ತೊಂದು ಪಟ್ರಿ ಅಲ್ಲಿ ಬಾಜು ಇರ್ತದ, ಅಲ್ಲಿ ಬೀಳ್ತಾಳ. ಆ ಬಿದ್ದ ತಕ್ಷಣ ನನ್ನ 2 ಕಾಲುಗಳನ್ನ ಮತ್ತೊಂದು ಪಟ್ರಿ ಮ್ಯಾಗ ಬೀಳ್ತಾವ. ಅವಾಗ ಇಡೀ ರಾತ್ರಿ ಬೆಳಗನ 49 ಟ್ರೈನ್ಗಳು ಹಾಯ್ದು ಹೋಗ್ತಾವ ಆಕಿನ ಕಾಲಿನ ಮ್ಯಾಲ. ಎಷ್ಟು? 49 ಟ್ರೈನ್, 2 ಕಾಲ್ ಖತಮ್. ಆದ್ರ ಒಂದ್ ಏನಾಗಿರ್ತದ ಅಂತಂದ್ರ ಜೀವ ಗುಟ್ಕೋ ಅಂತ ಉಳಿದಿರ್ತದ. ಮರುದಿನ ಬೆಳಗಿನ ಸಮಯದಾಗ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಯವರು ಬಂದು ನೋಡ್ತಾರ, ಇಲ್ಲಿ ಯಾರೋ ಬಿದ್ದಾರ. ಆತ್ಮಹತ್ಯೆ ಮಾಡ್ಕೊಳಕ್ ಬಂದಂತ ಹೆಣ್ಮಗಳಿರ್ಬೋದು ಅಂತ ನೋಡ್ತಾರ. 2 ಕಾಲು ಕಟ್ಟಾಗ್ಬಿಟ್ಟವ. ನೋಡೋಣ, ಪ್ರಯತ್ನ ಮಾಡೋಣ ಅಂತ ಹೇಳಿ ಆಕಿಗೆ ಒಯ್ದು ಪೊಲೀಸ್ ಸ್ಟೇಷನ್ಗೆ ಒಯ್ದಾಗ ಆಕಿ ಅಥ್ಲೆಟಿಕ್ಸ್ ಇರ್ತಾಳ, ಆಟಗಾರ್ತಿ ಇರ್ತಾಳ, ಸಣ್ಣ ಪ್ರಮಾಣದಾಗ ಆಟ ಆಡ್ತಿರ್ತಾಳ. ಈಕಿಗೆ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿ ಪೊಲೀಸ್ನವ್ರು ಹೇಳಿ ಅದು ಇದು ಇನ್ಫ್ಲೂಯೆನ್ಸ್ ಮಾಡಿ ಒಂದು ದವಾಖಾನೆಗೆ ಅಡ್ಮಿಟ್ ಮಾಡ್ತಾರ. ಆ ದವಾಖಾನೆಯವ್ರು ಮತ್ತೊಂದು ದೆಹಲಿ ಅಂತ ಆ ಊರಲ್ಲಿ ದವಾಖಾನೆಯಾಗ ಅಡ್ಮಿಟ್ ಮಾಡಿ ಆಕಿಗೆ ಕೃತಕ ಕಾಲಗಳನ್ನ ಹಾಕ್ತಾರ. ಆರ್ಟಿಫಿಷಿಯಲ್ ಕಾಲ್. ಒಂದು ಕಾಲ ಪೂರಾ ಜಜ್ಜ್ ಹೋಗಿರ್ತದ, ಅದಕ್ಕೆ ರಾಡ್ ಹಾಕಿ ಹಿಂಗ ಮಾಡಿ ಫಿಟ್ ಮಾಡಿರ್ತಾರ. ಮತ್ತೊಂದು ಕಾಲ ಸಂಪೂರ್ಣವಾಗಿ ಹೋಗಿದ್ರಿಂದ ಆರ್ಟಿಫಿಷಿಯಲ್, ಸುಮ್ಮನೆ ನೋಡ್ಲಿಕ್ಕೆ ಕಾಲ್ ಅಷ್ಟೇ ಅಂತ ಕಾಲ್ ಹಾಕಿಬಿಡ್ತಾರ. ಸ್ವಲ್ಪ ರಿಪೇರಿ ಆಗ್ತಾಳ, ಆರಾಮಾಗ್ತಾಳ. ಅವಾಗ ಹೊರಗೆ ಬರ್ತಾಳ. ಬಂದ ಬಳಿಕ ಬರೇ ಕಣ್ಣೀರು ಹಾಕೋದು. ಮನೆಯಲ್ಲಿ ಮಲಗದಳು ಬರೇ ಕಣ್ಣೀರು ಹಾಕೋತಾನೆ ಮಲಗ್ತಾಳ. ನಾ ಏನು ಕನಸು ಕಂಡೆ, ಏನಾಯ್ತು, ಏನೇನೋ ಬೆಳಿಬೇಕು, ಏನೋ ಸಾಧನೆ ಮಾಡಬೇಕು, ನನ್ನ ತಾಯಿ ತಂದೆಯ ಪರಿಶ್ರಮಕ್ಕೆ ಒಂದು ಒಳ್ಳೆ ಏನಾದರೂ ಒಂದು ಅರ್ಥ ಕೊಡಬೇಕಿತ್ತು, ಈ ಜಗತ್ತಿಗೆ, ಈ ನಮ್ಮ ಸಮಾಜಕ್ಕೆ, ದೇಶಕ್ಕೆ ಏನಾದರೂ ಒಂದು ಹೆಸರು ಕೊಡಬಹುದಿತ್ತು. ಆ ರೀತಿ ಕನಸುಗಳಿದ್ದು ಅದ್ರ ಕನಸು ಭಗ್ನ ಅದು ಅಂತೇಳಿ ಹಾಗೇ ಕುಂತು ವಿಚಾರ ಮಾಡ್ಕೊತ ಕೂಡ್ತಾಳ. ಆದ್ರೆ ಅವಳಲ್ಲಿ ಏನು ಈ ಕನಸಿತ್ತಲ್ಲ, ಆ ಕನಸು ಮಾತ್ರ ಎಂದೂ ಕುಂದಿದಿರಲ್ಲ. ಏನ್ರೇ ಮಾಡ್ಬೇಕು, ಸಾಧನ ಮಾಡ್ಬೇಕು ಅಂತೇಳಿ ಅವಳು ಏನು ಮಾಡ್ತಾಳ ಅಂತಂದ್ರ, ಸ್ವಲ್ಪ ವರ್ಷಗಳ 1 ವರ್ಷ 2 ವರ್ಷ ಆದ ಬಳಿಕ ಕುಂಟುಗೋತ ಜಗತ್ತಿನ ಅತಿ ಎತ್ತರವಾದಂಥ ಶಿಖರ ಯಾವದ್ರಿ? ಮೌಂಟ್ ಎವರೆಸ್ಟ್. ಆ ಮೌಂಟ್ ಎವರೆಸ್ಟ್ ಏರಿ ಬಂದಿರತಕ್ಕಂಥ ಮಹಿಳಾ ಹತ್ರ ಈಕಿ ಹೋಗ್ತಾಳ. ಈಕಿ ಹೋಗಿ ನಮಸ್ಕಾರ ಮಾಡಿ ಆಕಿಗೆ ಅವಳು ಬಾ ಅಂತೇಳಿ ಪ್ರೀತಿಯಿಂದ ಕರೆದು ಕೂಡಿಸ್ತಾರ. ಏನಮ್ಮ ಏನು ಬಂದಿದ ಅಂತ ಕೇಳಿದಾಗ ಆಕೆ ತನ್ನೆಲ್ಲ ಘಟನೆಗಳು ಹೇಳ್ತಾಳ. ಹೇಳಿ ಸುಮ್ಮನೆ ಬಿಡೋದಿಲ್ಲ. ಏನಂತಾಳಂತಂದ್ರ, ಅಮ್ಮ ನಾನು ಕೂಡ ನಿಮ್ಮ ಹಾಗೆ ಮೌಂಟ್ ಎವರೆಸ್ಟ್ ಅನ್ನ ಏರಬೇಕು. ಆಕೆ ನಗುತ್ತಾಳ. ಆಕೆ ಹೆಂಗ್ ಸಾಧ್ಯ ಅದ? ಆಕ್ಸಿಜನ್ ಇರ್ಲ, ಬೆನ್ನಿಗೆ ಕುಂಟಲ್ ಗಂಟ್ಲೆ ಆಕ್ಸಿಜನ್ ಕಟ್ಕೋಬೇಕು, ಸಾಮಾನುಗಳು ಹತ್ಕೋಬೇಕು, ಮುಖ್ಯವಾಗಿ ಖಾಲಿ ಇಲ್ಲ. ಹ್ಯಾಂಗ್ ಏರ್ತಿಯಮ್ಮ ನೀನು ಅಂತಂದಾಗ
ಇಲ್ಲಮ್ಮ, ನಿನ್ನ ಮಾತುಗಳೇ ನನಗೆ ಸ್ಫೂರ್ತಿ, ನೀನು ಆಶೀರ್ವಾದ ಮಾಡಿ ಕಳಿಸು, ಅಲ್ಲಿ ಹೋಗಿ ಬರ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ಗಳನ್ನು ನನಗೆ ತಿಳಿಸು, ನಾ ಮಾಡ್ತೀನಿ ಪ್ರಾಕ್ಟೀಸ್ ಅಂತೇಳಿ ತಿಳ್ಕೊಂಡು ಎರಡೂ ಕಾಲನ್ನ ಕಳ್ಕೊಂಡಿರ್ತಕ್ಕಂಥ ಅರುಣಿಮಾ ಸಿನ್ಹಾ ಅಂತಕ್ಕಿ ಒಂದು ದಿವಸ ಆ ಮೌಂಟ್ ಎವರೆಸ್ಟ್ ಅಂತಕ್ಕಂಥ ಪರ್ವತವನ್ನು ಏರಿ ಅಲ್ಲಿ ರಾಷ್ಟ್ರದ ಧ್ವಜವನ್ನ ನೆಡುತ್ತಾಳೆ. ಇದು ಹೇಗೆ ಸಾಧ್ಯ ರೀ? ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ನಮ್ಮ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ದುರ್ಬಲ ಇರಬಹುದು, ನಮ್ಮ ಕೈ ಕಾಲುಗಳಲ್ಲಿ ಶಕ್ತಿ ಇಲ್ಲದೆ ಇರಬಹುದು, ಆದರೆ ನಮ್ಮಲ್ಲಿರ್ತಕ್ಕಂಥ ಕಿಚ್ಚು, ಆ ಛಲ, ಸಾಧಿಸ್ಬೇಕಂತಕ್ಕಂಥ ಆ ಮನಸ್ಥಿತಿ ಏನದಲ್ಲ, ಅದು ಯಾವತ್ತೂ ಕೂಡ ಸಾಧಕರಾದಂಥವ್ರು, ವಿದ್ಯಾರ್ಥಿಗಳಾದಂಥವ್ರು ಕಳ್ಕೊಳ್ಬಾರ್ದು. ನಾ ಇವತ್ತು ಇಂಥ ಮಡ್ಡಿ ಅಂತಾರ, ಆ ಮಡ್ಡಿ ಯಾರು ಕೂಡ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆ ಮಡ್ಡಿನೇ 4 ವರ್ಷ ನಾನು ದುಡಿತೀನಿ, ಆ ಮಡ್ಡಿನೇ ಬಂಗಾರ ಕಡ್ಡಿ ಮಾಡ್ತೀನಿ, 5 ಚೀಲ ಬೆಳಿಲಾರ್ದು ಈ ಹೊಲ 50 ಚೀಲ ಬೆಳೆಸ್ತೀನಿ ಅಂತೇಳಿ ಏನು ಪ್ರಯತ್ನ ಮಾಡ್ತಾನಲ್ಲ, ಅವನೇ ದೊಡ್ಡ ಸಾಧಕ, ಅವನೇ ದೊಡ್ಡ ಸಾಧಕ. ಅದಕ್ಕೆ ನಮ್ಮಲ್ಲಿ ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಬರಬೇಕು, ನಮ್ಮಲ್ಲಿ ಬಲ ಅಂತಕ್ಕಂಥದ್ದು ಬರಬೇಕು, ನಮ್ಮ ಹುಮ್ಮಸ್ಸು ಕುಂದುಬಾರದು. ಬಹಳ ಜನ ವಿದ್ಯಾರ್ಥಿಗಳು, ಸಣ್ಣ ಸಣ್ಣ ವಿದ್ಯಾರ್ಥಿಗಳು, ಪಾಲಕರಿಗೆ ನಾನು ನೋಡ್ತೀನಿ, ಏನ್ರಪ್ಪ ನಾವು ಆ ಜಾತಿಯವರು ಈ ಜಾತಿಯವರು, ಆಮೇಲೆ ಬಡವರು, ಎಲ್ಲಿ ನಮ್ಮ ಮಕ್ಕಳಿಗೆ ಕಲಿಸಿ ಅದು ಇದು ಮಾಡ್ಲಿಕ್ಕೆ ಆಗ್ತದೆ ಇದೇ ಹೇಳ್ತಿರ್ತಾರೆ. ಅವೆಲ್ಲ ಯಾವುದು ವಿಚಾರ ಮಾಡಬಾರದು. ನೀವು ಅಂದಲ್ಲ, ನಾ ಈಗ ಈ ಸಾಧನೆ ಮಾಡಿರ್ತಕ್ಕಂಥವ್ರ ಚರಿತ್ರೆ ಓದ್ರಿ, ಸೋತು ಗೆದ್ದವ್ರ ಚರಿತ್ರೆ ಓದ್ರಿ, ಅವಾಗ ನಿಮಗೆ ಜೀವನ ಅಂತಕ್ಕಂಥದ್ದು ಗೊತ್ತಾಗ್ಬಿಡ್ತದ, ಹುರುಪು ಬರ್ತದ. ಅವಾಗ ಆ ಹುರುಪಿನಿಂದ, ಆ ಹುಮ್ಮಸ್ಸಿನಿಂದ ನಾವೇನಾದರೂ ಕೂಡ ಸಾಧನ ಮಾಡಬಹುದು. ಜೊತೆಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ, ಸಾಧನೆಗೆ ಸತತ ಪ್ರಯತ್ನ ಬೇಕು, ಸತತ ಪ್ರಯತ್ನ ಬೇಕು, ಮನಸ್ಸು ಕುಗ್ಗಬಾರದು. ಇನ್ನೊಂದು ಮೂರನೇದು ಏನಪ್ಪಾ ಅಂತಂದ್ರ, ಈ ಸಾಧನೆ ಮಾಡ್ತಕ್ಕಂಥವರಿಗೆ ಮನೆಯಗೆ ಹಿರಿಯರ ಒಬ್ಬ ಗುರುವಿನ ಆಶೀರ್ವಾದ ಅಂತಕ್ಕಂಥದ್ದು ಬೇಕೇ ಬೇಕು. ಇದು ಇದ್ರೇನೆ ಸಾಧನ ಮಾಡಕ್ಕಾಗ್ತದೆ. ಅದಕ್ಕೆ ಅಂಥ ರೀತಿ ಒಳಗ ಇವತ್ತಿನ ದಿವಸ ಈ ಕಾರ್ಯಕ್ರಮದೊಳಗೆ ನಾವೆಲ್ಲ ಪಾಲ್ಗೊಂಡೀವಿ ಅಂತಂದ್ರ ಇವತ್ತ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಮೊದಲನೇ ದಿವಸ ಬರಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ನನಗೆ ಬರಬೇಕು, ಬಂದೀನಿ ಅಂತಂದ್ರ ಇದು ನಿಮ್ಮ ಮಾತಲ್ಲ, ನನ್ನ ಗುರುವಾಗಿರ್ತಕ್ಕಂಥ ಸಿದ್ಧಲಿಂಗನ ಆಶೀರ್ವಾದ, ಒಳಗಿರ್ತಕ್ಕಂಥ ಗಜಾನನ ಆಶೀರ್ವಾದ. ಆತ ಯಾವಾಗ ಕರೆಸೋಬೇಕು ಅವಾಗ ಕರೆಸ್ಕೋತಾನ, ಯಾವಾಗ ಕರೆಸೋಬೇಕು ಅವಾಗ ಕರೆಸ್ಕೋತಾನ. ಅದಕ್ಕೆ ಬಂದೀವಿ. ಗುರುವಿನ ಆಶೀರ್ವಾದ ಬೇಕು. ಗುರುವಿನ ಆಶೀರ್ವಾದ ಇಲ್ಲ ಅಂತಂದ್ರೆ ನಮಗೇನೂ ಮಾಡ್ಲಿಕ್ಕಾಗೋದಿಲ್ಲ. ಗುರುವಿನ ಅನುಗ್ರಹ, ಆಶೀರ್ವಾದ ಬೇಕು. ಶರಣರ ನುಡಿಗಳನ್ನು ನಾವು ಕೇಳಬೇಕು ಅಂತಂದ್ರ ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಮನೆಯಾಗ ಕುಂತ್ರೆ ಸಿಗ್ತದೇನ್ರಿ? ಮನೆಗೆ ಕುಂತ್ರೆ ಏನೂ ಸಿಗುವುದಿಲ್ಲ. ಕೆಲವೊಂದು ಪಡ್ಕೋಬೇಕು, ಕೆಲವೊಂದು ಹಿಡ್ಕೋಬೇಕು ಅಂತಂದ್ರ ನಾವು ಆ ಜಾಗಗಳಿಗೆ ಹೋಗಬೇಕು, ತಪಸ್ ಮಾಡಬೇಕು, ಅನುಷ್ಠಾನ ಮಾಡಬೇಕು, ಶ್ರದ್ಧೆಯಿಂದ ಕೇಳಬೇಕು. ಅದಕ್ಕೆ ಶರಣರು ಹೇಳಿದ್ರು, ಏನು ಮಾಡಬೇಕು ಮನುಷ್ಯ ಒಳ್ಳೆಯವನಾಗಬೇಕು ಅಂತಂದ್ರ ಮೊದಲನೇದಾಗ ಅವ್ರು ಹೇಳಿದ್ರು, ಮಡಕೆ ಮಾಡುವಡೆ ಮಣ್ಣೆ ಮೊದಲು, ತೊಡಗೆ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗನ ಶರಣರ ಅರಿವಡೆ ಶರಣರ ಸಂಘವೇ ಮೊದಲು 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 ಅಂತ 3 ಸಲ ಹೇಳ್ಯಾರ ನೋಡ್ರಿ ಅವ್ರು. ಮಡಕೆ ಮಾಡ್ಬೇಕಂದ್ರೆ ಏನು ಬೇಕು? ಮಣ್ಣು ಬೇಕು. ಇವತ್ತು ಒಳ್ಳೆ ಸುಂದರವಾದ ಗಡಿಗೆ ಮಡಕೆಗಳು ಏನಾದರೂ ತಯಾರು ಮಾಡ್ಬೇಕಂತಂದ್ರ ಮಣ್ಣು ಬೇಕು. ಅದೇ ರೀತಿಯಾಗಿ ಸುಂದರವಾದಂಥ ಆಭರಣಗಳು ತಯಾರು ಮಾಡಬೇಕು ಅಂತಂದ್ರ ಹೊನ್ನ ಬೇಕು, ಅಂದ್ರೆ ಬಂಗಾರ ಬೇಕು. ಅಕ್ಕಸಾಲಿಗ ಹೋಗಿ ಸುಮ್ಮನೆ ನಮಗೆ ಬಂಗಾರ ಮಾಡಿ ಕೊಡು ಅಂದ್ರೆ ಕೊಡ್ತಾನೇನು? ಇಲ್ಲ. ನಾವೇನಾದ್ರೂ ದುಡ್ಡಾದ್ರೂ ಕೊಡಬೇಕು, ಇಲ್ಲ ಬಂಗಾರ ಆದ್ರೂ ಕೊಡಬೇಕು. ಅದಕ್ಕೆ ಶರಣರು ನೋಡ್ರಿ, ನಾವು ಹೆಂಗಿದ್ದೀವಿ ಅದೇ ರೀತಿಯಾಗಿ ಸರಳವಾಗಿ ಗೊತ್ತಾಗ್ಲಿ ನಮ್ಮ ಜನರಿಗೆ ಅಂತೇಳಿ ತಿಳಿಸ್ಕೊಂಡು ಇವತ್ತ ನಾವು ದಿನನಿತ್ಯ ಏನು ಬಳಸ್ತೇವೆ ಅದನ್ನೇ, ಆ ಶಬ್ದಗಳನ್ನೇ ಉಪಯೋಗ ಮಾಡಿಕೊಂಡು ನಮ್ಗೆ ತಿಳಿಸ್ಯಾರ. ಮಡಕೆ ಮಾಡುವಡೆ ಮಣ್ಣೆ ಮೊದಲು, ತೊಡಗೆ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು. ನಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಶಿವನನ್ನ, ಅವನ ಬಗ್ಗೆ, ಅವನ ಇರುವಿಕೆಯನ್ನ ನಾವು ತಿಳ್ಕೊಳ್ಬೇಕು ಅಂತಂದ್ರ ಮೊದಲು ಗುರುವಿನ ಹತ್ರ ಹೋಗ್ಬೇಕು.
ಗುರುವಿನ ಹತ್ರ ಹೋಗ್ಬೇಕು. ಗುರುವಿನ ಹತ್ರ ಹೋದ್ರ ಆ ಶಿವನ ದಾರಿ, ಶಿವನ ಇರುವಿಕೆ, ಶಿವನ ಅರಿವು ಅಂತಕ್ಕಂಥದ್ದೇನದಲ್ಲ ಗುರು ನಮಗೆ ಮಾಡಿಸ್ತಾನ. ಆ ಗುರುವಿಗೆ ಭೇಟಿ ಆಗಬೇಕು ಅಂತಂದ್ರೆ ಏನು ಮಾಡಬೇಕು? ಗುರುವಿನ ಆಶೀರ್ವಾದ ತಗೋಬೇಕು ಅಂದ್ರೆ ಏನು ಮಾಡಬೇಕು ಅಂತಂದ್ರ ಮೊಟ್ಟ ಮೊದಲನೇದಾಗಿ ಎಲ್ಲಕ್ಕಿಂತಲೂ ಮೊದಲ ಶರಣರ ಸಂಘವೇ ಮೊದಲು ಮೊದಲು ಅಂತ ಹೇಳ್ತಾರ. ಇಂಥ ಶರಣರ ಸಂಘ ಇವತ್ತ ಈ ಸಿದ್ಧಲಿಂಗೇಶ್ವರ ವೇದಿಕೆಯಲ್ಲಿ ದಾನಮ್ಮ ತಾಯಿಯ ಪುರಾಣದಲ್ಲಿ ಆ ಪುರಾಣವನ್ನು ಹೇಳ್ತಕ್ಕಂಥ ಶಿವಶಂಕರ ಬಿರಾದರ ಶಾಸ್ತ್ರಿಗಳವರು, ಇಲ್ಲೆಲ್ಲ ಇರ್ತಕ್ಕಂಥ ಸಂಗೀತಗಾರರು ಆ ಪುರಾಣವನ್ನ ಅವರು ಓದಿ ನಿಮಗೇನು ಹೇಳ್ತಾರಲ್ಲ ಆ ದಿವ್ಯವಾಗಿರ್ತಕ್ಕಂಥ ಜೀವನ, ಅಂಥ ಜೀವನವನ್ನ ನೀವು ತಿಳ್ಕೊಂಡ್ರಿ ಅಂತಂದ್ರ ನಿಮ್ಮ ಬದುಕು ಸರಳ ಆಗ್ತದ. ನೀವೆಲ್ಲ ತಿಳ್ಕೊಬಹುದು, ಅವರೆಲ್ಲ ಒಮ್ಮೆ ದೇವರಾಗ್ಯಾರ ಮ್ಯಾಗಿಂದ ಬಂದಾರ ಹಂಗಂತ. ಸುಖ ದುಃಖ ಅಂತಕ್ಕಂಥದ್ದು ಎಲ್ಲರಿಗೆ ಅದ. ಮುಂದೆ ಹೇಳ್ತಾರ, ಬಹುಶಃ ಎಲ್ಲ ಹಾಡಬಹುದವರು. ಸುಖ ಎಲ್ಲರಿಗೆ ಎಲ್ಲ ಐತೆವ್ವ, ದುಃಖ ತುಂಬ್ಯಾದ ಈ ಜಗದೊಳಗ. ಕೃಷ್ಣ ಪರಮಾತ್ಮನು ಕೂಡ ಅನಾಥ ಶವವಾಗಿ ಕೊನೆಗೆ ಅಂತಿಮವಾಯಿತು ಒಂದು. ನೀವು ಅನುಭವ ಇವತ್ತು ಜಗತ್ತಿಗೆ ತತ್ವಬೋಧೆಯನ್ನು ಮಾಡಿರ್ತಕ್ಕಂಥ ಭಗವದ್ಗೀತೆಯನ್ನು ಕೊಟ್ಟಿರ್ತಕ್ಕಂಥ ಅಂತ ಕೃಷ್ಣ ಪರಮಾತ್ಮನೇ ಆತನ ಸಾವು ಹೆಂಗಾಯ್ತಪ್ಪ ಅಂತಂದ್ರ ಯಾರೋ ದಿಕ್ಕಿಲ್ಲದಂಥ ನಿರ್ಜನವಾದಂಥ ಪ್ರದೇಶದಲ್ಲಿ ಒಬ್ಬ ಬೇಡನ ಕೈಯಿಂದ ಆಯ್ತು. ವಿಚಾರ ಮಾಡ್ರಿ ನೀವು. ಯಾರಿಗೆ ಬಿಟ್ಟಿಲ್ಲಿದು? ಶರೀರ ಕರ್ಮ ಅಂತಕ್ಕಂಥದ್ದು ಏನದಲ್ಲ ಇದು ಮಾನವನಿಗೂ ಬಿಟ್ಟಿಲ್ಲ, ಮಹಾತ್ಮರಿಗೂ ಬಿಟ್ಟಿಲ್ಲ. ಕೆಲವು ಜನ ಮಾತಾಡ್ತಾರ, ಬಹಳ ದೊಡ್ಡವ್ರಿ ತಪಸ್ವಿಗಳು ಭಾರಿ ಅದರ, ಅವ್ರಿಗೆ ಯಾಕಂತ ಸಾವು ಬರಬೇಕಂತ. ಅದು ತಿಳ್ಕೊಬೇಡ್ರಿ. ಹಿಂದಿಂದ ಬ್ಯಾಲೆನ್ಸ್ ಹಿಂದ ಏನದನೋ ಏನೋ ಶರೀರ ಕರ್ಮ. ಅದ್ಯಾಕ ಒಂದು ಸಣ್ಣ ಕೂಸಿರ್ತದ, ಮನಮನ್ನೆ ಜನ್ಮ ತಾಳಿರ್ತದ. 8-10 ದಿವಸ ಆದ ಬಳಿಕ ಅದಕ್ಕೇನೋ ಒಂದು ಜಡ್ ಬಂದು ಸತ್ತು ಹೋಗ್ತದ ಕಾಮಣಿಯಾಗಿ. ಅದೇನು ಪಾಪ ಮಾಡ್ಯದ್ರಿ? ಅದೇನು ಪಾಪ ಮಾಡ್ಯದ? ಹುಟ್ಟಿ 8-10 ದಿವಸ ಆಯ್ತು ಪಾಪ. ಅದಕ್ಕ ಈ ಶರೀರ ಕರ್ಮ, ಶರೀರ ಪೀಡಾ ಅಂತಕ್ಕಂಥದ್ದೇನದಲ್ಲ ಇದು ಮಾನವನಿಗೂ ಬಿಡಲ್ಲ, ಮಹಾತ್ಮರಿಗೂ ಕೂಡ ಬಿಡಲ್ಲ. ಇವತ್ತು ಕಲಬುರಗಿ ಶರಣಬಸವೇಶ್ವರರಾಗಿರಬಹುದು, ಯೇಸು ಕ್ರಿಸ್ತ ಆಗಿರಬಹುದು, ಭಗವಾನ ಬುದ್ಧ ಆಗಿರಬಹುದು, ಇವತ್ತ ಬಸವಣ್ಣನವರ ಆಗಿರಬಹುದು. ಇವರ ಅಂತ್ಯದ ಬಗ್ಗೆ ನೀವು ಓದ್ರಿ ಅಂತಂದ್ರ ಕಣ್ಣೀರು ಬರ್ತಾವ. ಅವಾಗ ನಿಮಗೆ ಅನಿಸ್ತದ ಇದ್ಯಾವುದ್ರಿ ಕಷ್ಟ ನಮಗ? ಶರಣಬಸವೇಶ್ವರಿಗೆ ಬಂದಂತ ಕಷ್ಟ ಬಂದಿಲ್ಲ, ಹೇಮರೆಡ್ಡಿ ಮಲ್ಲಮ್ಮಗ ಬಂದಂತ ಕಷ್ಟ ಬಂದಿಲ್ಲ. ಎಂತಿಂತವ್ರಿಗೆ ಮಹಾತ್ಮರಿಗೆ ಕಷ್ಟ ಬಂದು ಅವ್ರು ದೇವ್ರ ಅನ್ಸ್ಕೊಂಡಾರ. ನಾವು ದೇವ್ರ ಅನ್ಸೋಮದ್ ಬೇಡ, ಒಳ್ಳೆ ಮಾನವರಾಗಿದ್ರೆ ಸಾಕು ಅಂತೇಳಿ ಅವಾಗ ನಿಮಗ್ ಗೊತ್ತಾಗ್ತದ. ಅದಕ್ಕೆ ಸುಖ ಅಂತಕ್ಕಂಥದ್ದು ಏನದ ಅದು ತಾತ್ಪೂರ್ತಿಕವಾಗಿರ್ತಕ್ಕಂಥದ್ದು, ಬರ್ತದ ಹೋಗ್ತದ. ಬಿಸಿಲಿದ್ದಂಗ ಮಧ್ಯಾಹ್ನದ ಬಿಸಿಲು ಹಂಗೆ ಇರ್ತದೆ ಅನ್ನೋದು ಇಲ್ಲ, ಬರ್ತದ ಹೋಗ್ತದ, ಬರ್ತದ ಹೋಗ್ತದ. ಆದ್ರೆ ಶಾಶ್ವತ ಉಳಿತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥ ಪರೋಪಕಾರ ಪುಣ್ಯ ಅಂತಕ್ಕಂಥದ್ದು ಮಾತ್ರ, ನಾವು ಮಾಡಿರ್ತಕ್ಕಂಥದ್ದು ಧರ್ಮ ಅಂತಕ್ಕಂಥದ್ದು ಮಾತ್ರ ಯಾವಾಗಲೂ ಕೂಡ ಶಾಶ್ವತವಾಗಿ ಉಳಿತದ. ಅಂಥ ಶಾಶ್ವತವಾದಂಥ ಧರ್ಮ ಪುಣ್ಯ ಪರೋಪಕಾರಗಳು ಉಳಿಬೇಕು, ಮನುಷ್ಯನಿಂದ ನಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಇಂಥ ಪುರಾಣ ಪ್ರವಚನ ಕಾರ್ಯಕ್ರಮಗಳು ಅಂತಕ್ಕಂಥವು ನಮ್ಮೆಲ್ಲ ಹಿರಿಯರು ಹಚ್ಚಿಕೊಂಡು ಬರ್ತಾ ಇದ್ದಾರೆ.